ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಇಟ್ಸ್ ಅ ಕುಕಿಂಗ್ ವ್ಲಾಗ್. ಐ ವಾಸ್ ನಾಟ್ ಅಟ್ ಆಲ್ ಪ್ರಿಪೇರ್ಡ್. ಸೊ ಹೇಗಿದ್ರು ಲಂಚ್ ಪ್ರಿಪೇರ್ ಮಾಡ್ಬೇಕು ಇವತ್ತು. ಸೊ ವೈ ನಾಟ್ ವ್ಲಾಗ್ ಇಟ್ ಅಂತ ಹೇಳಿ ಈ ಒಂದು ತಯಾರಿ ಮಾಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಐ ಆಮ್ ಅ ಬಾರ್ನ್ മലയാളി. ഞാനൊരു പാലക്കാട് ജില്ലക്കാരിയാണ്, ഒറ്റപ്പാലമാണ് എൻ്റെ നാട്. ബട്ട് ഐ ഗ്രൂ അപ്പ് ഇൻ ബാംഗ്ലൂർ. ಸೊ ಮಾತೃಭಾಷೆ ಮಲಯಾಳಂ ಆಗಿದ್ರು ನಾನು ಹುಟ್ಟಿದ್ದು ಹುಟ್ಟಿದ ಕೇರಳಲ್ಲಿ, ಬೆಳೆದಿದ್ದು ಓದಿದ್ದು ನನಗೆ ತುಂಬಾ ಪ್ರೀತಿ ಕೊಟ್ಟಿರೋರು ಕನ್ನಡಿಗಾಸ್. ಸೊ ವೇರ್ ಎವರ್ ಐ ಗೋ ನಮ್ಮ ಅಮ್ಮ ಫೇಸ್ ಮಾಡೋ ಒಂದು ಕ್ವೆಶ್ಚನ್ ಇದೆ, ನೀವು ಮಲಯಾಳೀಸ್ ಅಲ್ವಾ, ಸೊ ನೀವು ಮೀನ್ ಫ್ರೈ, ಮೀನ್ ಸಾರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ, ಅದು ಹೇಗೆ ರೆಸಿಪಿ ತೋರಿಸಿ ಅಂತ ತುಂಬಾ ಜನ ಕೇಳಿದ್ದಾರೆ. ಸೊ ದಟ್ ಈಸ್ ವೆನ್ ಐ ಥಾಟ್ ಐ ಶುಡ್ take a video of my cooking vlog, especially ಮೀನ್ ಸಾರು. ಸೊ ಇವತ್ತಿನ vlog is about ಮೀನ್ ಸಾರು. ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಸೊ ದ ಮೇನ್ ಇಂಗ್ರೀಡಿಯೆಂಟ್ ಬಂದು ಫಿಶ್. ನಾನಿಲ್ಲಿ ಯೂಸ್ ಮಾಡಿರೋದು ತಿಲಾಪಿಯಾ ಫಿಲೆ. ಒಂದು ಮೇನ್ ಪಾಯಿಂಟ್ ಹೇಳ್ಬೇಕಾಗಿರೋದು ಏನು ಅಂದ್ರೆ, ನನ್ನ ಅಮ್ಮ ಹತ್ರ ಕಲ್ತಿರೋ ಒಂದು ಪಾಯಿಂಟ್, ಯಾವುದೇ ತರದ್ ಮೀನ್ ಬೇಕಾದ್ರೂ ನಿಮಗೆ ಯೂಸ್ ಮಾಡ್ಬೋದು, ಬಟ್ ಅದನ್ನ ಕಲ್ಲುಪ್ಪಲ್ಲಿ ಹಾಕ್ಬಿಟ್ಟು ಒಂದು ಮಿನಿಮಮ್ 4-5 ಸಲ ಆದ್ರೂ ಆ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ತೊಳಿಬೇಕು. ದಟ್ ಈಸ್ ದ ಮೇನ್ ಪಾಯಿಂಟ್ ವೈಲ್ ಪ್ರಿಪೇರಿಂಗ್ ಮೀನ್ ಸಾರು. ಸೊ ದಟ್ ಈಸ್ ದ ಮೇನ್ ಇಂಗ್ರೀಡಿಯೆಂಟ್ ಮೀನು. ಅದರ ನಂತರ ಟೊಮೆಟೊ, ಇಲ್ಲಿ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಬೇಕು. ಸಾಂಬಾರ್ ಈರುಳ್ಳಿ, ಇದು ಒಂದು ನಾರ್ಮಲ್ ಈರುಳ್ಳಿ, ದೊಡ್ಡ ಈರುಳ್ಳಿ, ಅದನ್ನು ಅಷ್ಟೇ ಸಣ್ಣ ಪುಡಿ ಪುಡಿಯಾಗಿ ಕಟ್ ಮಾಡಬೇಕು. ಮೆಂತ್ಯ ಕಾಳು, ಶುಂಠಿ, ಮೆಣಸಿನ್ಕಾಯಿ, ಸಾಸಿವೆ ಕಾಳು, ಕರಿಬೇವು ಮತ್ತೆ ಗಾರ್ಲಿಕ್ ನಿಂದ ಬರೀ ಬೆಳ್ಳುಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸ್. ಪುಡಿಗಳು ಏನೇನು ಬೇಕು ಅಂದ್ರೆ, ಕಾಶ್ಮೀರಿ ಮೆಣಸಿನ ಪುಡಿ, ಅರಿಶಿನದ ಪುಡಿ, ಪೆಪ್ಪರ್ ಪೌಡರ್, ಧನಿಯಾ ಪುಡಿ, ಕೊಬ್ಬರಿ ಎಣ್ಣೆ, ರುಚಿಗೆ ತಕ್ಕಂತೆ ಉಪ್ಪು. ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಕ್ವಿಕ್ ಆಗಿ ಹೇಗೆ ಸೂಪರ್ ಆಗಿರೋ ಯಮ್ಮಿ ಮೀನ್ ಸಾರು ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಬೇಕಾಗಿರೋ ಮಸಾಲೆಗಳು ಏನು ಅಂತ ನಿಮಗೆ ತೋರಿಸ್ದೆ, ಬಟ್ ಇದನ್ನೆಲ್ಲ ಒಂದು ಟೇಸ್ಟ್ ಮಾಡಬೇಕು. ಸೊ ಹೌ ಡು ವಿ ಡೂ ದಟ್? ಲೆಟ್ಸ್ ಸಿ. ಸೊ ಮೊದಲು ಕಾಶ್ಮೀರಿ ಮಿರ್ಚ್, ಇದನ್ನ ಒಂದು 2 ಟೇಬಲ್ ಸ್ಪೂನ್ ಹಾಕ್ಬೋದು. 1, 2 ಸ್ಪೂನ್ ಹಾಕಿದ್ದೀನಿ. ಅದರ ನಂತರ ಅರಿಶಿನದ ಪುಡಿ ಜಾಸ್ತಿ ಬೇಕಾಗಲ್ಲ, ಬಟ್ ನಾನು ಕುಕಿಂಗ್ ಮಾಡುವಾಗ ನಾನು ಯೂಶಲಿ ಮೆಜರ್ಮೆಂಟ್ಸ್ ಅಷ್ಟು ನಾನು ಹೇಳಲ್ಲ, ಬಿಕಾಸ್ ನಿಮ್ಮ ರುಚಿಗೆ ತಕ್ಕಷ್ಟು ನಿಮಗೆ ಹಾಕ್ಬೋದು, ಎಷ್ಟು ಬೇಕೋ ಅಷ್ಟು. ಒಂದು ಅಂದಾಜ್ ಮೇಲೆ ನಾನು ಇದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇಸ್ ಕೊರಿಯಾಂಡರ್ ಪೌಡರ್. ಇದು ಅಷ್ಟೇ, ಆಲ್ಮೋಸ್ಟ್ ಒಂದು 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ಈ ಪುಡಿಗಳನ್ನೆಲ್ಲ ನಾನು ಹಾಕಿದ್ದು ನೀವು ನೋಡಿದ್ದೀರಾ. ಇದನ್ನ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು. ಎಸ್, ಸೊ ಇದು ಮೀನ್ ಸಾರಿಗೆ ಬೇಕಾಗಿರೋ ಮಸಾಲೆ. ನಿಮ್ಮ ಹತ್ರ ಯಾವುದೇ ಥರದ ಮಣ್ಣಿನ ಮಡಿಕೆ ಅಥವಾ ಅರ್ದನ್ ಪಾಟ್ಸ್ ಇದ್ದರೆ ಅದರಲ್ಲಿ ಕುಕ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನಂತರ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಧನಿಯದ ಕಾಳು ಹಾಕಿದ್ದೀನಿ. ನಂತರ 1 ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಆ್ಯಂಡ್ ಇದೆರಡನ್ನೂ ಒಂದು 20 to 30 ಸೆಕೆಂಡ್ಸ್ ಅಷ್ಟೊತ್ತು ಸಾಟೆ ಮಾಡಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಪುಡಿಯಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮಿಕ್ಸ್ ಮಾಡಿಟ್ಟಿರೋ ಮಸಾಲೆನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆ ಅಂದರೆ ನೀರು ಹಾಕಿ ನಾವು ಮಿಕ್ಸ್ ಮಾಡಿರೋದ್ರಿಂದ ಆಯಿಲ್ ಸೆಪ್ರೇಟ್ ಆಗೋ ತನಕ ಹಾಗೆ ಬಿಡಬಾರ್ದು. ಮಿಕ್ಸ್ ಮಾಡ್ತಾ ಆಯಿಲ್ ಸೆಪ್ರೇಟ್ ಆಗೋ ತನಕ ಸಾಟೆ ಮಾಡ್ತಾ ಇರಿ. ಇವಾಗ ರಾ ಸ್ಮೆಲ್ ಎಲ್ಲ ಹೋಗಿ ಆಯಿಲ್ ಸೆಪ್ರೇಟ್ ಆಗಿದೆ. ಇವಾಗ ಮತ್ತೆ ಪುಡಿಯಾಗಿ ಕಟ್ ಮಾಡಿರೋ ಟೊಮೆಟೊನ ಆ್ಯಡ್ ಮಾಡಿ, ಆ ಟೊಮೆಟೊ ಎಲ್ಲ ಮಶಿಯಾಗಿ ಸಾಫ್ಟ್ ಆಗೋ ತನಕ ಸಾಟೆ ಮಾಡಿ. ಈ ಒಂದು ಸ್ಟೇಜಲ್ಲಿ ಇರಬೇಕಾದ್ರೆ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪನ್ನು ಆ್ಯಡ್ ಮಾಡಿ. ಐ ಆಮ್ ರಿಯಲಿ ಸಾರಿ, ಇಂಗ್ರೀಡಿಯೆಂಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಒಂದು ಇಂಗ್ರೀಡಿಯೆಂಟ್ ಹೇಳಕ್ಕೆ ಮರ್ತೋಗಿದ್ದೆ. ಕೊಡಂಬುಳಿ ಅಂತ ಮಲಯಾಳಮಲ್ಲಿ ಹೇಳ್ತೀವಿ, ಮಲಬಾರ್ ಟ್ಯಾಮ್ರಿಂಡ್ ಅಂತ ಕೂಡ ಹೇಳ್ತಾರೆ. ಅದನ್ನು ನೀರಲ್ಲಿ ಸೋಕ್ ಮಾಡಿ ಆ್ಯಡ್ ಮಾಡಬೇಕು. 2 3 ನಿಮಿಷದ ನಂತರ ನಾವು ಮಸಾಲೆನ ಮಿಕ್ಸ್ ಮಾಡಿರೋ ಅದೇ ಬೌಲಲ್ಲಿ ಸ್ವಲ್ಪ ನೀರು ಹಾಕಿ
ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಸಾರು ಬಾಯ್ಲ್ ಆಗ್ತಿದೆ. ಈ ಒಂದು ಸ್ಟೇಜಲ್ಲಿ ನಿಮ್ಮ ಸಾಲ್ಟ್ ಲೆವೆಲ್ ಚೆಕ್ ಮಾಡಿ ನಿಮ್ಮ ರುಚಿಗೆ ತಕ್ಕಂತೆ ಸೀಸನ್ ಮಾಡ್ಬೋದು. ನಂತರ ಕಟ್ ಮಾಡಿ ವಾಶ್ ಮಾಡಿಟ್ಟಿರೋ ಮೀನನ್ನು ಆ್ಯಡ್ ಮಾಡಿ ಒಂದು 5ರಿಂದ 6 ನಿಮಿಷದ ತನಕ ಕುಕ್ ಮಾಡಿ. 5 ನಿಮಿಷದ ನಂತರ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಆ್ಯಡ್ ಮಾಡೋಣ. ಈ ಮೀನ್ ಸಾರಿನ ಹೈಲೈಟ್ ಫ್ಲೇವರ್ ಅಂದರೆ ಇದು. ಪ್ಯಾನ್ ಬಿಸಿಯಾದ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಆ್ಯಡ್ ಮಾಡಿ. ನಂತರ ಸಾಂಬಾರ್ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಘಮ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ. ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿ. ಸಾಂಬಾರ್ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿದೆ. ಈ ಒಂದು ಸ್ಟೇಜಲ್ಲಿ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡಿ ಒಂದು 15 to 20 ಸೆಕೆಂಡ್ಸ್ ಸಾಟೆ ಮಾಡಿ. ಒಗ್ಗರಣೆ ತಯಾರಾಗಿದೆ. ಅದನ್ನು ನಾವು ಇವಾಗ ನಮ್ಮ ಸಾರಿಗೆ ಆ್ಯಡ್ ಮಾಡ್ತಿದ್ದೀವಿ. ಆ್ಯಡ್ ಮಾಡಿದ ತಕ್ಷಣ ಅದನ್ನು ಯಾವತ್ತೂ ಇಮ್ಮಿಡಿಯೇಟ್ಲಿ ಮಿಕ್ಸ್ ಮಾಡಬಾರ್ದು. ಅದನ್ನು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಹಾಗೆ ಬಿಡಿ. ಆವಾಗಲೇ ಆ ಒಗ್ಗರಣೆ ಫ್ಲೇವರ್ ಸಾರಿಗಿಳಿದು ನಮಗೆ ಟೇಸ್ಟಿಯಾಗಿ ಅನಿಸೋದು. എങ്ങനെയുണ്ട്? ശരിക്കും അതിനെതിരെ ചിരിക്കുന്നത്? You did not expect this, sir. ആൾക്കാർ കേട്ടാ വിചാരിക്കും as if I don't cook good food for you. It's really good. Yeah? Give me rating. Full. Thank you. ಸೊ ಗೈಸ್, ನಾನು ತೋರಿಸಾಯ್ತು ನಿಮಗೆ ಹೌ ಟು ಮೇಕ್ ಮೀನ್ ಸಾರು ಅಂತ. ನಿಮಗೆ ಇಷ್ಟ ಆಗಿದ್ರೆ, ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಆಲ್ಸೋ ಡೂ ಲೈಕ್ ಮೈ ವಿಡಿಯೋ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹತ್ರ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಿಟ್ ದ ಬೆಲ್ ಬಟನ್. ಬಾಯ್ ಬಾಯ್.